ನಮಸ್ಕಾರ ವೀಕ್ಷಕರೇ. ಆಧುನಿಕ ಕಾಲದಲ್ಲಿ ದೇವರು, ದಿಂಡರು ಹಾಗೂ ಕರ್ಮ ಫಲದ ಬಗ್ಗೆ ಜನರಿಗೆ ನಂಬಿಕೆ ಅನ್ನೋದು ತೀರಾ ಕಡಿಮೆ. ಆದರೆ ತುಳುನಾಡಿನ ದೈವಗಳು ಮಾತ್ರ ಇಂದಿಗೂ ತನ್ನ ಇರುವಿಕೆಯನ್ನು ತೋರಿಸ್ತಾ ಇದೆ. ಸಾವಿರಾರು ಜನರು ಈ ದೈವದ ಅನುಭೂತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇಡೀ ಊರೇ ಕೇಳುವಂತಹ ಗೆಜ್ಜೆ ಶಬ್ದವೊಂದು ಕೇಳಿ ಬರ್ತಾ ಇದೆಯಂತೆ ವೀಕ್ಷಕರೇ. ಅಲ್ಲದೆ ಆ ಒಂದು ಜಾಗದಲ್ಲಿ ದೈವ ಸಂಚಾರ ಮಾಡ್ತಾ ಇದೆಯಂತೆ. ಅಷ್ಟಕ್ಕೂ ಗೆಜ್ಜೆ ಶಬ್ದ ಬರ್ತಾ ಇರೋದಾದ್ರೂ ಯಾಕೆ? ಇದ್ದಕ್ಕೆ ಇದ್ದ ಹಾಗೆ ಬೆಳಕು ಮೂಡ್ತಾ ಇರೋದಾದ್ರೂ ಯಾಕೆ? ಅಲ್ಲದೆ ಅಲ್ಲಿ ಇರೋ ಆ ಶಕ್ತಿ ದೇವತೆಯಾದ್ರೂ ಯಾರು? ಇದೆಲ್ಲದರ ಬಗ್ಗೆ ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿ ನೋಡಿ. ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ಬಯಸ್ತಾ ಇರೋದು ಒಂದೇ ಒಂದು ಲೈಕ್ ಮತ್ತು ಒಂದೇ ಒಂದು ಸಬ್ಸ್ಕ್ರೈಬ್. ಕೊಟ್ರ ಲೈಕು, ಮಾಡಿದ್ರ ಸಬ್ಸ್ಕ್ರೈಬು. ನೀವೇನಾದ್ರೂ ತುಳುನಾಡು ದೈವವನ್ನ ನಂಬೋದೇ ಆದ್ರೆ ಈ ವಿಡಿಯೋದ ಕೊನೆಯಲ್ಲಿ ದಯವಿಟ್ಟು ಈ ಒಂದು ವಿಡಿಯೋದ ಅಭಿಪ್ರಾಯವನ್ನು ತಿಳಿಸ್ಕೊಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ನಮ್ಮ ಈ ಸುಂದರ ಚರಿತ್ರೆಯ ಜಾಲದೊಳಗಡೆ ಹೋಗೋಣ. ವೀಕ್ಷಕರೇ, ಮಂಗಳೂರಿನಲ್ಲಿ ಮತ್ತೊಂದು ದೈವ ಪವಾಡವೊಂದು ನಡೀತಾ ಇದೆ. ಮಧ್ಯರಾತ್ರಿ ಗೆಜ್ಜೆ ಸದ್ದು ಕೇಳಿ ಬರ್ತಾ ಇದೆಯಂತೆ. ಅಲ್ಲದೆ ಬೆಂಕಿಯ ರೂಪದಲ್ಲಿ ದೈವದ ಸಂಚಾರವಾಗ್ತಾ ಇದೆಯಂತೆ. ಅಷ್ಟಕ್ಕೂ ಹೀಗೆ ಶಬ್ದ ಬರ್ತಾ ಇರೋದಾದ್ರೂ ಎಲ್ಲಿ ಅಂತ ನೋಡೋದಾದ್ರೆ ಮಂಗಳೂರಿನ ಯಯ್ಯಾಡಿ ಇಂಡಸ್ಟ್ರಿಯಲ್ ಏರಿಯಾದ ಲಿಯೋ ಕ್ರಿಸ್ತಾ ಕಾಂಪೌಂಡ್ ಒಂದರಲ್ಲಿ ಈ ರೀತಿಯಾಗಿ ವಿಚಿತ್ರ ಶಬ್ದವೊಂದು ಕೇಳಿ ಬರ್ತಾ ಇದೆಯಂತೆ. ಮಧ್ಯರಾತ್ರಿ 1-2 ಗಂಟೆಯ ಸಂದರ್ಭದಲ್ಲಿ ದೈವದ ಸಂಚಾರ ಶುರುವಾಗ್ತಾ ಇದೆಯಂತೆ. ಆ ಪ್ರದೇಶದ 2 ಮಾರ್ಗ ಕೂಡುವಂತಹ ಸ್ಥಳದಿಂದ ದೈವದ ಹೆಜ್ಜೆ ಸದ್ದು ಕೇಳಿ ಬರ್ತಾ ಇರೋದಾದ್ರೂ ಯಾಕೆ? ಇದೆಲ್ಲವನ್ನ ಗಮನಿಸುತ್ತಿರುವ ಅಲ್ಲಿಯ ಸ್ಥಳೀಯರು ಮಾತ್ರ ಈ ಜಾಗದಲ್ಲಿ ರಕ್ತೇಶ್ವರಿಯ ವಲಸೆ ಇದೆ ಅನ್ನೋದನ್ನ ನಂಬ್ತಾ ಇದ್ದಾರೆ. ಆ ಕಾಂಪೌಂಡ್ ಒಂದರ ಬಳಿ ಶುರುವಾಗುವ ಶಬ್ದ ಪೂಜೆ ಮಾಡುವಂತಹ ಮರದ ಹತ್ತಿರ ಬರುತ್ತಿದ್ದ ಹಾಗೆ ಶಬ್ದ ನಿಂತು ಹೋಗುತ್ತಂತೆ. ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗರ್ ಕಳೆದ ಹಲವು ವರ್ಷಗಳಿಂದ ಆ ಪ್ರದೇಶದ ನಾಗನ ಬನಕ್ಕೆ ದೀಪ ಇಟ್ಟು ಆರಾಧನೆ ಮಾಡ್ತಾ ಇದ್ರಂತೆ. ಆ ಸ್ಥಳದಲ್ಲಿಯೇ ಮೊದಲು ಅವರಿಗೆ ದೈವದ ಹೆಜ್ಜೆ ಸದ್ದು ಕೇಳಿ ಬರ್ತಾ ಇತ್ತು. ಯಾರೋ ನಡೆದುಕೊಂಡು ಹೋಗುವಂತೆ, ಅವರನ್ನ ಹಿಂಬಾಲಿಸುವಂತೆ ಅನುಭವವಾಗ್ತಾ ಇತ್ತು. ಈ ಬಗ್ಗೆ ಪ್ರಶ್ನಾ ಚಿಂತನೆಯಲ್ಲಿ ಕೇಳಿದ್ರೆ ಬನದ ಪಕ್ಕದಲ್ಲೇ ಇರುವ ರೇಂಜರ್ ಮರದಲ್ಲಿ ರಕ್ತೇಶ್ವರಿ ದೈವದ ಸಾನ್ನಿಧ್ಯವಿರುವುದು ಗೊತ್ತಾಗ್ತಾ ಇದೆ. ಬಳಿಕ ರಕ್ತೇಶ್ವರಿಯ ಆರಾಧನೆಯನ್ನು ದೀಪು ಶೆಟ್ಟಿಗರ್ ಮಾಡ್ತಿದ್ದು ಈ ದೈವ ಪ್ರತಿದಿನ ರಾತ್ರಿ ಸಂಚಾರ ಮಾಡುವ ಅನುಭವ ಅಲ್ಲಿರುವಂತಹ ಜನರಿಗೆ ಆಗ್ತಾ ಇದೆಯಂತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಗೆಜ್ಜೆ ಸದ್ದು ಮತ್ತು ಬೆಳಕಿನ ಬಗ್ಗೆ ದೀಪು ಶೆಟ್ಟಿಗರ್ ವಿಡಿಯೋ ಮಾಡಿದ್ದು ಸಾವಿರಾರು ಜನರು ಆಶ್ಚರ್ಯ ಪಡುವಂತಾಗಿದೆ. ಅಲ್ಲದೆ ನಿಜಕ್ಕೂ ಆಶ್ಚರ್ಯವೆಂಬಂತೆ ಗೆಜ್ಜೆ ಸದ್ದು ಬಂದ ಸ್ಥಳದಲ್ಲಿ ಯಾವ ದೃಶ್ಯವೂ ಸಹ ಕಂಡುಬರೋದಿಲ್ಲ. ಕೇವಲ ನಡೆದುಕೊಂಡು ಹೋಗುವ ಸದ್ದು ಮಾತ್ರ ಕೇಳಿಸ್ತಾ ಇರುತ್ತಂತೆ. ಊರಿನ ಬೀದಿ ನಾಯಿಗಳು ಆ ಸದ್ದಿನ ಹಿಂದೆ ಬಾಲ ಅಲ್ಲಾಡಿಸುತ್ತಾ ಹೋಗುವುದನ್ನ ಜನರು ಕಂಡಿದ್ದಾರೆ ವೀಕ್ಷಕರೇ. ಸಾಮಾನ್ಯವಾಗಿ ಯಾವುದೇ ಶಬ್ದಗಳು, ಅಗೋಚರ ಶಕ್ತಿಗಳು ಕಂಡು ಬಂದಲ್ಲಿ ಮೊದಲು ಪ್ರಾಣಿಗಳು ರಿಯಾಕ್ಟ್ ಮಾಡ್ತವೆ, ಅದರಲ್ಲೂ ಬೊಗಳೋಕೆ ಶುರು ಮಾಡ್ತವೆ. ಆದರೆ ಇದು ಅಲ್ಲಿ ಉಲ್ಟಾ ಆಗಿದೆ. ಯಾಕಪ್ಪ ಅಂದ್ರೆ ಈ ಒಂದು ಪವಾಡದಲ್ಲಿ ದೈವ ಎಲ್ಲಿ ಸದ್ದು ಮಾಡ್ತಾ ಇತ್ತೋ ಆ ಜಾಗದಲ್ಲಿ ನಾಯಿಗಳು ಬಾಲವನ್ನ ಅಣ್ಣಾಡಿಸಿಕೊಂಡು ನಿಶ್ಶಬ್ದದಿಂದ ಆ ಒಂದು ಶಬ್ದವನ್ನ ಫಾಲೋ ಮಾಡ್ತಾ ಇದ್ವಿಯಂತೆ. ಹೀಗಾಗಿಯೇ ದೈವ ತನ್ನ ಇರುವಿಕೆಯನ್ನ ತೋರಿಸ್ತಾ ಇದೆ ಅನ್ನೋದು ಅಲ್ಲಿನ ಒಂದು ಜನರ ನಂಬಿಕೆ ಆಗಿದೆ ವೀಕ್ಷಕರೇ. ಲಿಯೋ ಕ್ರಿಸ್ತಾ ಕಾಂಪೌಂಡ್ ನಲ್ಲಿರುವ ಶ್ರೀನಾಗ ರಕ್ತೇಶ್ವರಿ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯವಿದೆಯಂತೆ. ಈ ಸಾನ್ನಿಧ್ಯದಲ್ಲಿ ವರ್ಷಂಪ್ರತಿ ನಡೆಯುವ ಪೂಜೆ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ಗೆಜ್ಜೆಯ ಸದ್ದು ಕೇಳಿ ಬರ್ತಾ ಇರುತ್ತಂತೆ. ಮುಂದೆ ಈ ಜಾಗವನ್ನ ಅಭಿವೃದ್ಧಿ ಮಾಡುವ ಕನಸು ಊರಿನ ಜನರಲ್ಲಿದೆ. ಪ್ರಕೃತಿಯ ಜೊತೆ ಲೀನವಾದ ದೈವಶಕ್ತಿಯನ್ನ ಪ್ರಕೃತಿಯ ನಡುವಲ್ಲೇ ಆರಾಧನೆ ಮಾಡುವ ಯೋಜನೆಯನ್ನ ಇಲ್ಲಿನ ಭಕ್ತರು ಹೊಂದಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ದೈವ ತನ್ನ ಇರುವಿಕೆಯನ್ನ ತೋರಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಕೊಂಡ್ಬಿಡಿ. ವೀಕ್ಷಕರೇ ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.